ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ರಾಷ್ಟ್ರೀಯ ಹೆದ್ದಾರಿ. ಬಂಧುಗಳೇ, ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗೋದಕ್ಕೆ ಭೂಮಿ ಕೊಟ್ಟವರು ನಮ್ಮ ರೈತರು. ಆ ರೈತರು ಬದುಕು ಇವತ್ತು ಬೀದಿಗೆ ಬಿದ್ದಿದೆ. ಸುಮಾರು 300 ಎಕರೆ ಪ್ರದೇಶದಲ್ಲಿ ನೀರು ನಿಂತ್ಕೊಂಡು ಪ್ರತಿ ವರ್ಷ ಸಂಪಾದನೆ ಮಾಡಿ ಅನ್ನ ಕೊಡ್ತಿದ್ದ ರೈತ ಈ ದಿನ ತನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಬಂದಿದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಸಂಪೂರ್ಣ 300 ಎಕರೆ ಪ್ರದೇಶ ಬೆಳೆ ಇಲ್ಲ ಅಂದ್ರೆ ನೀರಿಲ್ಲ ಅಂತ ಅಲ್ಲ, ನೀರು ತುಂಬಿ ಕೆರೆ ಅಂತಾಗಿದೆ. ಇಲ್ಲಿ ಬರುವಂತ ಕೋಡಿ ನೀರಿಗೆ ನಿರ್ಮಾಣ ಮಾಡಬೇಕಾಗಿದ್ದಂತ ಒಂದು ಸೇತುವೆನ ಅವೈಜ್ಞಾನಿಕವಾಗಿ ನೋಡಿ ಈ ಭಾಗದಲ್ಲಿ ಮಾಡಿದ್ದಾರೆ. ಇಲ್ಲಿನ ಸ್ಥಳೀಯ ರೈತರು ತಮ್ಮ ಜಾನುವಾರುಗಳಿಗೆ ಮತ್ತು ಸಂಚಾರ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಜಾಗದಲ್ಲಿ ಅವರು ಪ್ರತಿದಿನ ತಮ್ಮ ಜಾನುವಾರುಗಳನ್ನ ರಸ್ತೆ ದಾಟೋದಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಇದು ಮಾಡಿರೋ ಅಂಥದ್ದು ನೀರು ಹೋಗೋದಕ್ಕೆ ಅಂತ ಹೇಳಿ, ನೀರು ಹೋಗೋದಕ್ಕೆ ಅಂತ ಮಾಡಬೇಕಾಗಿರೋ ಜಾಗ ಯಾವುದು ಅಂತ ಅಂದ್ರೆ ಅಲ್ಲಿ ನಿಮ್ಮ ಎದುರುಗಡೆ ಒಂದು ನೀರಿನ ಟ್ಯಾಂಕರ್ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಮಾಡದಲ್ಲೇ ಇವರು ಬೇರೆ ಕಡೆ ಮಾಡಿ ಅವೈಜ್ಞಾನಿಕವಾದ ಒಂದು ಪದ್ಧತಿಯಿಂದ ರೈತರಿಗೆ ತೊಂದರೆ ಆಗಿದೆ. ಇಲ್ಲಿ ರೈತ ಸಂಘದ ಹಲವಾರು ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆ ಏನು ಅಂತ ನಾವು ಕೇಳ್ತಾ ಹೋಗೋಣ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರವಾಗಿ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರವಾಗಿ, ಹೇಮಾವತಿ ಇಲಾಖೆಗೆ, ಹೇಮಾವತಿ ಇಲಾಖೆಗೆ, ಎನ್ಎ ಜೈವೇರ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವ ಇವತ್ತು ಏನು ವಿಚಾರಕ್ಕೆ ಇಲ್ಲಿ ಬಂದಿದ್ದೀವಿ ಅಂದ್ರೆ ನೋಡ್ಬೋದು ನೀವು. ಇವತ್ತು ಒಂದು ಚೈನ್ ಲಿಂಕ್ ಅಂದ್ರೆ 30 ಅಡಿ ಕಾಲುವೆ ಇರೋದು, ಅದನ್ನ ತಮ್ಮಂದಿ 3 ಅಡಿಗೆ ತಂದು ನಿಲ್ಸವ್ರೆ. ಇವತ್ತು ಹೇಮಾವತಿ ಇಲಾಖೆಯವರು, ಅದಕ್ಕೆ ಸಂಬಂಧಪಟ್ಟ ಹೇಮಾವತಿ ಇಲಾಖೆಯವರು ಬಂದು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಇವತ್ತವರೆಗೂ ಸಹ. ಅಲ್ಲೇ ಒಂದು 10-12 ವರ್ಷದಿಂದ ಕಾಲುವೆನ ಆ ರೀತಿ ಯಾಕೆ ಕುಂತೈತೆ, ನೀರು ಹೋಗುವಂದ್ರೆ ಎಲ್ಲ ಸಿಂಗ್ ಹೋಗ್ತದೆ. ಇದು ಅದು ನಮ್ಮ ನಾಗಿನಿ ನದಿಯಿಂದ ಬರೋಂಥದ್ದು ಕೆರೆ. ಇದು 3 ಅಡಿ ಪೈಪ್ ಇಕ್ಕವ್ರೆ. ಒಂದು ಬ್ರಿಡ್ಜ್ ಮಾಡ್ಬೇಕಾದ್ರೆ ಅಂತ ಜಾಗದಲ್ಲಿ 3 ಅಡಿ ಪೈಪ್ ಇಕ್ಕವ್ರೆ. ನೀರು ಹೋಗುವಂದ್ರೆ ಎಲ್ಲೋಯ್ತದೆ. ಇವತ್ತು 200-250 ಎಕರೆ 300 ಎಕರೆ ಜಮೀನೆಲ್ಲ 500 ಎಕರೆ ಜಲಾವೃತ ಆಗ್ತಾ ಇದೆ. ರೈತರುಗಳು ಇವತ್ತವರೆಗೂ ಒಂದೇ ಒಂದು ಇಡೀ ರಾಗಿನ ಬೆಳೆಯೋಕ್ಕಾಗಿಲ್ಲ. ಇವತ್ತವರೆಗೂ ಒಂದೇ ಒಂದು ಇಡೀ ರಾಗಿ ಬೆಳೆಯೋಕ್ಕಾಗಿಲ್ಲ. ನೋಡ್ಬೋದು ಈ ಬೇಸಿಗೆಯಲ್ಲಿ ನೀರು ಯಾವ ರೀತಿ ನಿಂತಿದೆ ಅಂತ. ಈ ಬೇಸಿಗೆಯಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಈ ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಆಗ್ಬೋದು, ಇಲ್ಲ ಇಲಾಖೆಯ ಒಂದು ಬಾಗಿಲು ಮುಚ್ಚಿಸೋದಿರ್ಬೋದು, ನಾವು ಉಗ್ರ ಒಂದು ಹೋರಾಟವನ್ನು ರೈತರು ಪರವಾಗಿ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸುಮಾರು 15 ವರ್ಷದಿಂದ ಇಲ್ಲಿ ಒಂದು ಹುಲ್ಕಟ್ಟಿನ ಒಂದು ಗರ್ಕೆ ಹುಲ್ ಬಿಟ್ಟರೆ ಇದರೊಳಗಡೆ ರೈತರುಗಳು ಒಂದು ರಾಗಿ ಕಡ್ಡಿನೂ ಆಗಲಿ ಒಂದು ಜೋಳದ ಕಡ್ಡಿ ಆಗಲಿ ಏನೂ ಬೆಳೆಯೋಕ್ಕಾಗಿಲ್ಲ. ಇದು ಸುಮ್ಮನೆ ನಾಗಿನಿ ನದಿ ಎಲ್ಲಿಂದ 10 ಕೆರೆ ನೀರು, ಬೇಗೂರು, ಕಿತ್ತಲಮಂಗಲ, ಕಾಡ್ಮಿತ್ತಿ ಕೆರೆ, ದೊಡ್ಡಕೆರೆ, ಚಿಕ್ಕೆರೆ, ಅರಕೆರೆ ಎಲ್ಲ ನೀರು ಇದು ಒಂದೇ ನಾಗಿನಿ ನದಿನ ಮುಖಾಂತರ ಈ ಒಂದೇ ಜಾಗದಲ್ಲಿ ಹಾದು ಹೋಗೋದ್ರಿಂದ ಇಲ್ಲ 3 ಅಡಿ ಪೈಪ್ ಹಾಕವ್ರೆ. ಒಂದ್ಸಲ ಆಲೆ ಹೈವೇ ಮೇಲೆ ಹರಿತಾ ಇತ್ತು ನೀರು, ಅವಾಗೆಲ್ಲ ಒಂದು ಸ್ವಲ್ಪ ತಡೆ ಹಾಕಿ ಅಷ್ಟು ಜನ ಸೇರಿಸಿದ್ದು ಏನು ಯಾರೂ ಪರಿಹಾರ ಕೊಡಲಿಲ್ಲ. ಈಗ ನಾಗಿನಿ ನದಿ ಒಂದು ಚೈನ್ ಇರೋದನ್ನ 3 ಅಡಿ ಮಾಡಿಬಿಟ್ಟು ಒಂದು ಪೈಪ್ ಹಾಕವ್ರೆ. ಆ ಪೈಪಲ್ಲಿ ನೀರು ಹೋಗ್ತಾಯಿಲ್ಲ, ನೀರು ಆಚೆ ಡ್ಯಾಮ್ಗೆ ಹೋಗೋ ಜಾಗ ಇದು, ನೀರು ಪಾಸ್ ಆಗ್ತಾಯಿಲ್ಲ. ಅದಕ್ಕೆ ಈಗ ಮುಂಗಾರು ಸ್ಟಾರ್ಟ್ ಆಗಿದೆ, ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದೇ ಒಂದು ಮಳೆಗೆ ನೀರು ತುಂಬ್ಕೊಂತು. ಈಗ ನೀವೇನಾದರೂ ನಿಮ್ಮ ಮುಖಾಂತರ ನಮ್ಗೆ ಪರಿಹಾರ ಕೊಡಲಿಲ್ಲ ಅಂದರೆ ರೋಡ್ನ JCB ತಂದು ಎಲ್ಲ ಇಡೀ 10 ಜನ ಸೇರ್ಕೊಂಡು ರೋಡ್ ಅಗಿತೀವಿ. ಅದಕ್ಕೆ ಫೈನಲ್ ಡಿಸಿಷನ್ ಇದು. ಇದಕ್ಕೆ ಇದಕ್ಕೂ ಮೀರು ಹೋಯ್ತು ಅಂತಂದರೆ ಇನ್ನು 15 ದಿವಸ 20 ದಿವಸದೊಳಗೆ ನಾವು ರೋಡ್ ಆಗಿರ್ತೀವಿ. ಇದಕ್ಕೊಂದು ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಲಕ್ಷ್ಮೀದೇವಿ ಅಂತ ರಾಮಬಾಣ, ಅರಕೆರೆ, ಚಿಕ್ಕೆರೆ, ದೊಡ್ಡಕೆರೆ ಎಲ್ಲ ಕೋಡಿ ನೀರು ಬರುವಂಥ ಜಾಗ, ಸಿಂಗಿಗೆಟ್ ಕಡೆಯಿಂದನೂ ಬರುವಂಥ ಜಾಗ ಇದು ಕೋಡಿ ನೀರು. ಇಲ್ಲಿ ಒಂದು ಚೈನು ಇರೋದನ್ನು 3 ಅಡಿ ಕಾಲುವೆ ಮಾಡಿ ನಿಲ್ಲಿಸಿರೋದೇ ರೈತರುಗಳಿಗೆ ಏನು ಗೊತ್ತಾಗಿಲ್ಲ ಗೊತ್ತಿಲ್ಲ, ಕಾಲುವೆ ಮುಚ್ಕೊಂಡೈತೆ. ಈಗ ಅದನ್ನೆಲ್ಲ ತೆರವುಗೊಳಿಸಿ ನಮ್ಮನ್ನು NH ಅವರು ಇಲ್ಲೊಂದು ಬ್ರಿಡ್ಜ್ ಮಾಡಿ ರೈತರುಗಳಿಗೆ ಏನು ತೊಂದರೆ ಆಗಿರೋವಂಥ ಅಡಿಕೆ ಗಿಡ ಆಗ್ಬೋದು, ತೆಂಗಿನ ಸಸಿ ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಯಾವ ಕಾರಣಕ್ಕೂ ಏನೂ ಬೆಳೆಯೋಕ್ಕಾಗ್ತಾಯಿಲ್ಲ. ಯಾವ ಬೆಳೆಗೆ ಅನಾನುಕೂಲ ಆಗಿರೋದ್ರಿಂದ ಅನುಕೂಲ ಮಾಡಿಕೊಟ್ಟು ರೈತರಿಗೆ ಈ ಹೈವೇನ ಬ್ರಿಡ್ಜ್ ಮಾಡಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ವಿಸ್ ರೋಡೂ ನಮಗೆ ಕ್ಲಿಯರೆನ್ಸ್ ಮಾಡಿ ತೊಂದರೆ ಇಲ್ದಂಗೆ ಮಾಡಬೇಕು. ಇಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಿ ಇದೇನಾರ ಆಗಲಿ ನಾವು ಬಗೆಹರಿಸಬೇಕು. ಏನು ಬಂದಿದ್ದೀವಿ ಅಂದರೆ ಒಂದು ರೈತರ ಕಷ್ಟನ ಯಾವ ಮಟ್ಟಿಗೆ ಆಗಿದೆ ಅಂದರೆ ಪ್ರತಿಯೊಂದು
ಈ ಅಧಿಕಾರಿ ಇರ್ಬೋದು, ಈ NH ಅವ್ರು ಇರ್ಬೋದು, ಇದು ಯಾವುದು ಒಂಚೂರು ಅವ್ರ ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ಸುಮಾರು ಸಲ ಹೋಗಿ ಮನವಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ರವಿ ಅವ್ರಿಗೂ ಮನವಿ ಮಾಡಿದಾರಂತೆ. ಒಂದು ಈ ಚೈನ್ ಲಿಂಕ್ ಏನಿದೆ ಈ ಕಾಲುವೆದು ಅದೊಂದು ಕ್ಲೀನ್ ಮಾಡಿಕೊಟ್ಟಿಲ್ಲ. ಬರೀ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಮಾತು ಹೇಳ್ಕೊಂಡು ಹೊಂಟೋಗ್ಬಿಡ್ತಾರೆ. ಆಮೇಲೆ ನೋಡಿ ನಮ್ಮ ಚಿಕ್ಕರೆನೂ ತುಂಬಿದೆ, ಆ ಕಾಲುವೆಲ್ಲೂ ನೀರು ಬಿಟ್ಟಿಲ್ಲ. ಯಾಕೆ ಸರ್ ಒಮ್ಮೆ ತೋರ್ಸೋಕ್ಕೋಸ್ಕರ ನೀರು ಬಿಟ್ಕೊಂಡಿರೋದಾ? ರೈತರಿಗೆ ಇವಾಗ ನೋಡಿ ಬಿಸಿಲು ಕಾಲ, ಒಂದು ಏನಾದರೂ ತಿರ್ಗಾ ಮಳೆ ಇಷ್ಟ ಆಗ್ಬಿಟ್ರೆ ಕೋಡಿ ಅಡಿಲೇ ಅವಾಗ ಹೋಗ್ಲಿ. ರೈತರಿಗೆ ಎಲ್ಲಿ ಸರ್ ಅನುಕೂಲ ಆಗ್ತಾ ಇದೆ? ಈ ಬೇಸಿಗೆಯಲ್ಲಿ ಬಿಟ್ಟಿಲ್ಲ ಅಂದರೆ ಮತ್ತೆ ಏನಕ್ಕೆ ಕೆರೆ? ಹೇಮಾವತಿ ಇಲಾಖೆ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಈ 3 ಇಲಾಖೆಯವರು ಸೇರಿ ಒಗ್ಗೂಡಿ ಈ ಸಮಸ್ಯೆನ ತ್ವರಿತಗತಿಯಲ್ಲಿ ಬಗೆಹರಿಸಬೇಕು. ದೋಸ್ತಿಂದ ಒಂದು ಬೆಳೆ ಮಾಡಿಲ್ಲ, ಭಾರಿ ನೀರು ತುಂಬಿಕೊಂಡು ಭಾರಿ ಅನಾಹುತ ಆಯ್ತದೆ. ತೋಟ ತುಡ್ಕಿಗಳು ಎಲ್ಲ ಹಾಳಾಗೋಯ್ತಾ ಇದೆ. ಅದರಿಂದ ನಮಗೆ ನೀವು ಭಾರಿ ಉಪಕಾರ ಮಾಡಿಕೊಟ್ರಿ. ಒಂದು ಜನ ಅನ್ನ ತಿಂತೀವಿ, ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಯ್ತದೆ. ಇವತ್ತು ರೈತ ಪರ್ವ ಸಂಘ ಮತ್ತು ರೈತ ಸಂಘದಿಂದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಬಂದು ಎಲ್ಲ ವಿಚಾರನೂ ಮಂದಟ್ಟು ಮಾಡಿದ್ದಾರೆ. ಮುಂದೆ ಆಗೋ ಹೋಗುಗಳ ಬಗ್ಗೆ ತಾಲೂಕು ಆಡಳಿತ ಆಗಿರ್ಬೋದು ಮತ್ತು ನಮ್ಮ ಹೇಮಾವತಿ ಆಫೀಸರ್ ಆಗಿರ್ಬೋದು, ಅವ್ರಿಗೆಲ್ಲ ಗೆರವು ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿನ ಹೈವೇ ರೋಡ್ನ ಬ್ಲಾಕ್ ಮಾಡ್ಕೊಂಡು JCBನ ತಗೊಂಬಂದು ಟ್ರಂಚಿಂಗ್ ಮಾಡಿ ಮುಂದಕ್ಕೆ ನೀರು ಬಿಡೋ ವ್ಯವಸ್ಥೆ ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. 5 ವರ್ಷದಿಂದ ಇದು ಯಾವಾಗ ಆಯಿತು ಅವಾಗಿಂದಲೂ ಸಹ ಏನು ಮಾಡೋಕ್ಕಾಗ್ತಾ ಇಲ್ಲ. ಮೊದಲಿಗೆ ರಾಗಿ ಭತ್ತ ಅಲ್ಲೇ ಬೆಳೆಯವು ಸಹ ಎಂಥದ್ದು ಇಲ್ಲ. ನೀರು ತುಂಬ್ಕೊಂಡ್ಮೇಲೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅವರು ಪೈಪ್ಗಳನ್ನ ಹಾಕ್ಬಿಟ್ಟವ್ರೆ NH ಅವರು. ಅದರಿಂದ ಈ ಮಳೆ ಇದ್ದಾಗ ಪೈಪು ಹಿಡಿಲಾರ್ದಷ್ಟು ನೀರು ಬಂದು ಮೇಲೆಲ್ಲ ಫುಲ್ಲು ಬೆಳೆಗಳಿಗೆಲ್ಲ ತುಂಬಿಕೊಂಡು ಬೆಳೆ ಇಲ್ಲಿ ಏನು ನಮ್ಮ ಭೂಮಿಗಳಲ್ಲಿ ಒಂದು ರಾಗಿ ಬೆಳೆಗೂ ಆಯ್ತಿಲ್ಲ, ಒಂದು ಭತ್ತ ಬೆಳೆಗೂ ಆಯ್ತಿಲ್ಲ, ಏನು ಒಂದು ಜೋಳನೂ ಬೆಳೆಯೋಕೆ ಆಯ್ತಿಲ್ಲ ಕನಿಷ್ಠ ಪಕ್ಷ. ಸ್ನೇಹಿತರೆ ಕೇಳಿದ್ರಲ್ಲ, ಇದು ಇಲ್ಲಿನ ರೈತರ ಆಕ್ರೋಶದ ನುಡಿಗಳು. ಯಾಕೆ ಅಂತ ಅಂದರೆ ನಮ್ಮ ಭೂಮಿಯಲ್ಲಿ ನಾವು ಕೃಷಿ ಮಾಡೋದಕ್ಕೆ ನೀರಾವರಿ ಒಂದು NHAI ಮಾಡ್ತಿರೋ ಅಂಥ ತೊಂದರೆ, ನೀರಾವರಿ ಇಲಾಖೆ ಅಸಹಕಾರದಿಂದ ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಬಂಧುಗಳೇ, ನೀವು ಕೂಡ ನಿಮ್ಮ ಜವಾಬ್ದಾರಿ ಇದೆ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಆ ರೈತರಿಗೆ ಸಪೋರ್ಟ್ ಮಾಡಿ. ಈ ಸಂಬಂಧಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.